ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ತನ್ನ ಮನೆಯ ಪೂಜೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾಳೆ. ಹಾಗಿದ್ರೆ ಆ ಪೂಜೆಯಂದು ಆಗಿದ್ದೇನು ದೊಡ್ಡ ಒಂದು ಘಟನೆ ಸಂಭವಿಸ್ತದೆಯಾ, ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಕಾಳಿ ಅವತಾರವನ್ನ ತಾಳಿದ ಗಂಗಾ ಕಡೆಯವ್ರು ಎಲ್ಲರನ್ನ ಕೂಡ ಸದೆ ಬಡಿತಾಳೆ. ದುಷ್ಟ ಶಕ್ತಿಯನ್ನ ಸಂಹಾರ ಮಾಡುವುದಕ್ಕೆ, ಶಿಷ್ಟರ ರಕ್ಷಣೆ ಮಾಡುವುದಕ್ಕೆ ಭಾರ್ಗವಿ ಕಾಳಿ ಅವತಾರವನ್ನ ತಾಳಿದಾಳ. ಅಲ್ಲಿ ಅಮ್ಮ ಕೋರ್ಟ್ಗೆ ಹೋಗಬಾರ್ದು, ನ್ಯಾಯ ಕೊಡಿಸೋಕೆ ನಿನಗೂ ಅದಕ್ಕೂ ಸಂಬಂಧ ಇಲ್ಲ, ಯಾವುದೇ ರೀತಿಯಲ್ಲೂ ನೀನು ಯಾರಿಗೂ ನ್ಯಾಯ ಕೊಡಿಸಬಾರ್ದು ಅಂತ ಹೇಳಿ ಕಂಡೀಷನ್ ಹಾಕಿದ್ರು. ಅಮ್ಮನ ಒಂದು ಪ್ರಮಾಣಕ್ಕೆ ಬೆಲೆ ಕೊಟ್ಟಂತಹ ಭಾರ್ಗವಿ ಚಿತೆ ಮೇಲೆ ಪ್ರಮಾಣ ಮಾಡಿ ಕೂಡ ಹೇಳಿದ್ರು, ಒಪ್ಪನ ಚಿತೆ ಮೇಲೆ ಪ್ರಮಾಣ ಮಾಡಿ ಅಮ್ಮ ಹೇಳು ತನಕ ನಾನು ಇನ್ನೆಂದೂ ಕೂಡ ಕೋರ್ಟನ್ನು ಧರಿಸೋದಿಲ್ಲ ಅಂತ. ಅದೇ ಕಾರಣಕ್ಕೆ ಇಲ್ಲಿ ಭಾರ್ಗವಿ ಕೈ ಕೊಟ್ಟು ಕುಳಿತುಕೊಳ್ಳಿಲ್ಲ. ಯಾವಾಗ ತನ್ನ ತಂದೆಯ ಸಾವು ಆಕಸ್ಮಿಕ ಅಲ್ಲ, ಅದನ್ನ ಯಾರೋ ಹೊಂಚು ಹಾಕಿ ಮಾಡಿದ್ದು ಅನ್ನೋ ವಿಷಯ ಗೊತ್ತಾಯ್ತು. ಜೊತೆಗೆ ತನ್ನ ತಂದೆ ಮಕ್ಕಳುಗಳಿಗೆ ಜನಕ್ಕೆ ತೊಂದರೆ ಆಗಬಾರ್ದು ಅಂತ ಒಂದು ನ್ಯಾಯದ ದಾರಿಯಲ್ಲಿ ಹೋಗಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡಿದ್ರು. ಜೊತೆಗೆ ಗಂಗಾ ಅಂತಕ್ಕಂಥ ಲೇಡಿ ಮಾಡ್ತಿರ್ತಕ್ಕಂಥ ಒಂದು ಸಂಚನ್ನ ಬಯಲಿಗೆಳಿಬೇಕು, ಸಮಾಜಕ್ಕೆ ಒಳಿತನ್ನ ಮಾಡಬೇಕು ಅಂತ ಹೇಳಿ ಒಂದು ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ರು. ಆ ಒಂದು ಮಾಹಿತಿ ಪೊಲೀಸ್ ಅವರ ಮುಖಾಂತರ ಭಾರ್ಗವಿಗೆ ಸಿಗತ್ತಾ. ಈಗ ಭಾರ್ಗವಿ ಅದನ್ನ ಮುಂದುವರಿಸಬೇಕಾಗಿದೆ. ಮೊದಲಲ್ಲಿ ಆಕೆ ಯೋಚನೆ ಮಾಡ್ತಾಳೆ, ನನ್ನಿಂದ ಇದು ಸಾಧ್ಯನಾ, ಹೇಗೆ ಸಾಧ್ಯ ಆಗತ್ತೆ, ಪ್ರಮಾಣ ಮಾಡಿದ್ದೀನಿ ಅಂತ. ಆದ್ರೆ ಹೊಸದೊಂದು ಅವತಾರವನ್ನ ತಾಳ್ಬೇಕು ನೀನು ಅಂತ ಹೇಳಿ ಇನ್ಸ್ಪೆಕ್ಟರ್ ಗೌತಮಿ ಹೇಳಿದಾಗ ಇಲ್ಲಿ ಭಾರ್ಗವಿ ಕೂಡ ಅದಕ್ಕೆ ಒಪ್ಕೋತಾರ. ಯಾಕಂದ್ರೆ ತನ್ನ ತಂದೆ ಸಾವಿಗೆ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು, ಜೊತೆಗೆ ತನ್ನ ತಂದೆಯ ಉದ್ದೇಶವನ್ನ ಈಡೇರಿಸಬೇಕು. ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ ಇಲ್ಲಿ ರವೀಂದ್ರ ಭಟ್ಕಳ್ ತೀರ್ ಹೋದ ಅಂದಮೇಲೆ ನಮಗೆ ಇದ್ದಂತಹ ಥ್ರೆಟ್ ಕೂಡ ಹೋಯ್ತು, ಇನ್ನು ಆರಾಮಾಗಿ ಇರಬಹುದು ಅಂತ. ಆದ್ರೆ ಇನ್ನೂ ಕೂಡ ಯಾರಿಗೂ ಆ ಒಂದು ಭಯ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಇನ್ನೂ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಭಾರ್ಗವಿ ಮೆಸೇಜ್ ತಲುಪಿಸೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಎತ್ತ ಕಡೆ ರವೀಂದ್ರ ಭಟ್ಕಳ್ ಅವರ ಉದ್ದೇಶವಾಗಿದ್ದು ಆ ಮಕ್ಕಳನ್ನ ಕಾಪಾಡಬೇಕು, ಗಂಗಾ ಒಂದು ಕುತಂತ್ರ ಷಡ್ಯಂತ್ರವನ್ನ ಸಮಾಜದ ಮುಂದೆ ತೆರೆದಿಡಬೇಕು ಅನ್ನೋದು. ಆ ಒಂದು ಸೀಕ್ರೆಟ್ ಆಪರೇಷನ್ಗೆ ಈಗ ಭಾರ್ಗವಿ ಸಾಥ್ ಕೊಟ್ಟಿದ್ದಾಳೆ, ತಂದೆಯನ್ನ ರೀಪ್ಲೇಸ್ ಮಾಡಿದಾಳೆ. ಇಲ್ಲಿ ತಾನು ಕಾಳಿಯ ಅವತಾರವನ್ನ ತಾಳೋದ್ರ ಮುಖಾಂತರ ಗಂಗಾ ಉದ್ದೇಶವನ್ನ ಅಲ್ಲಲ್ಲೇ ಸರ್ವನಾಶ ಮಾಡೋದ್ರ ಮುಖಾಂತರ ಆಕೆಯ ಒಂದು ಬಿಸ್ನೆಸ್ಗೆ ಪೆಟ್ಟನ್ನ ಕೊಡ್ತಾ ಒಂದೊಂದೇ ಹೆಜ್ಜೆ ಗಂಗಾ ಬಳಿಗೆ ಹತ್ರ ಆಗ್ತಿದ್ದಾಳೆ. ಇತ್ತ ಕಡೆ ರವೀಂದ್ರ ಭಟ್ಕಳ್ ಅವರು ಸಾಯ್ಬೇಕಾದ್ರೆ ಎರಡು ಹೆಸರುಗಳನ್ನ ಹೇಳಿದ್ರು, ಒಂದು ಗಂಗಾ, ಒಂದು ಗಾಯತ್ರಿ ದೇವಿ. ಗಾಯತ್ರಿ ದೇವಿ ಯಾರು ಅನ್ನೋ ವಿಷಯ ಗೊತ್ತಾಗಿದೆ ಈಗ ಭಾರ್ಗವಿಗೆ. ಗಾಯತ್ರಿ ದೇವಿ ಬೇರೆ ಯಾರು ಅಲ್ಲ, ಜಿ.ಪಿ. ಪಾಟೀಲ್ನ ಮೊದಲನೇ ಹೆಂಡತಿ. ಜಿಪಿಗೆ ಎಷ್ಟು ಕೋಪ ಇದೆಯೋ ಅಷ್ಟೇ ತಾಳ್ಮೆ ಇರ್ತಕ್ಕಂಥ ಹೆಣ್ಮಗಳು. ಈಗ ಮಕ್ಕಳ ಥರನೇ ತನ್ನ ಮೈದನರನ್ನ ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಜಿ.ಪಿ ಜೊತೆ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಒಂದು ದಿನ ಕಣ್ಮರಿ ಆಗ್ತಾರೆ ದೇವಸ್ಥಾನಕ್ಕೆ ಹೋದವರು. ಆದರೆ ಎಲ್ಲರೂ ಕೂಡ ಅನ್ಕೋತಾರೆ ಅವರು ಆಕ್ಸಿಡೆಂಟಲ್ಲಿ ಸತ್ತು ಹೋಗಿದ್ದಾರೆ ಅಂತ. ಅದಕ್ಕೆ ಇದ್ದದ್ದು ಒಂದೇ ಒಂದು ಪ್ರೂಫು, ಆಕ್ಸಿಡೆಂಟಲ್ಲಿ ಸಿಕ್ಕಂತ ಗಾಯತ್ರಿ ದೇವಿಯ ಆ ಒಂದು ಉಂಗುರನೇ ಆಕೆಯ ಸಾವಿನ ಸತ್ಯವನ್ನ ಹೇಳ್ತದೆ. ಆದರೆ ಈ ಸಾವು ನಡೆದಿದೆ ಅಂತ ಎಲ್ಲರೂ ಅನ್ಕೊಂಡಿದ್ರೆ, ಬಟ್ ಭಾರ್ಗವಿ ಮಾತ್ರ ಈ ಸಾವು ಖಂಡಿತ ನಡೆದಿಲ್ಲ. ಯಾಕಂದ್ರೆ ಅಪ್ಪ ಸಾಯ್ಬೇಕಾದ್ರೆ ಹಿಂದಂದನ ಗಾಯತ್ರಿ ದೇವಿ ಅಪ್ಪನ ಜೊತೆ ಮಾತಾಡಿದ್ದಾರೆ, ಬದುಕಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಇವರೆಲ್ಲ ಅನ್ಕೋತಿದ್ದಾರೆ ಸತ್ತಿದ್ದಾರೆ ಅಂತ. ಇಲ್ಲ, ಅವರು ಸತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಜೀವಂತವಾಗಿದ್ದಾರೆ, ಅವ್ರನ್ನ ಹುಡುಕ್ಲೇಬೇಕು ಅಂತ ಹೇಳಿ ಭಾರ್ಗವಿ ಸನ್ನದ್ಧರಾಗಿದ್ದಾರೆ. ಅದರ ನಡುವೆ ಗಂಗಾಗೆ ಒಂದೊಂದೇ ಹೆಜ್ಜೆ ಹತ್ರ ಆಗ್ತಿದ್ದಾಳೆ ಭಾರ್ಗವಿ. ಆ ಗಂಗಾ ಮುಖವನ್ನ ಯಾರು ಕ್ಲೋಸ್ ಸರ್ಕಲ್ ಬಿಟ್ಟು ಬೇರೆ ಯಾರು ಕೂಡ ನೋಡಿಲ್ಲ. ಇಲ್ಲಿ ಗಂಗಾ ಯಾರು ಅನ್ನೋ ರಿವೀಲ್ ಮಾಡೋ ಕೆಲಸ ಭಾರ್ಗವಿದೆ ಆಗಿದೆ. ಇಲ್ಲಿ ಆಲ್ರೆಡಿ ಗಂಗಾ ಹೆದ್ರು ಹೋಗಿದ್ದಾರೆ ಕಾಳಿಯ ಅವತಾರಕ್ಕೆ. ಯಾಕಂದ್ರೆ ಆಲ್ರೆಡಿ ಒಂದು ಗುನ್ನನ ಕೊಟ್ಟಿದ್ದಾಳೆ ಭಾರ್ಗವಿ. ಆ ಗುನ್ನ ಏಟಿನಿಂದಾನೇ ಹೊರಗಡೆ ಬರ್ಕೋಕ್ ಆಗ್ತಿಲ್ಲ ಗಂಗಾಗೆ. ಆದ್ರೂ ಕೂಡ ಸುಮ್ಮನೆ ಕೂತ್ಕೊಳ್ದೆ ಇನ್ನೂ 50 ಜನ ಬೇಕು ಅಂತ ಶಕ್ತಿಗೆ ಹೇಳಿ ಕರ್ಸ್ಕೊತಿದ್ದಾರೆ. ಈ ಒಂದು ಮೆಸೇಜ್ ಭಾರ್ಗವಿಗೂ ಕೂಡ ತಲುಪಿದ. ಅದೇ ಕಾರಣಕ್ಕೆ ಮಗದೊಮ್ಮೆ ಕಾಳಿ ಅವತಾರವನ್ನ ತಾಳಿ ಗಂಗಾ ಕೆಲಸಕ್ಕೆ ಅಡ್ಡಿಯಾಗುವುದಕ್ಕೆ ಭಾರ್ಗವಿ ಮುಂದಾಗ್ತಿದ್ದಾರೆ. ಈ ಬಾರಿ ನನ್ನ ಚಕ್ರವ್ಯೂಹಕ್ಕೆ ಬಂದ್ರೆ ಖಂಡಿತವಾಗ್ಲೂ ಆ ಕಾಳಿಯನ್ನ ಉಳಿಸುವುದಿಲ್ಲ ಅಂತ ಹೇಳಿ ಗಂಗಾ ಕೂಡ ಮಾತನಾಡ್ತಿದ್ದಾರೆ. ಇದೆಲ್ಲದರ ಹೊರತಾಗಿ ಇತ್ತ ಕಡೆ ಜೆ.ಪಿ. ಪಾಟೀಲ್ಗೂ ಕೂಡ ಭಯ ಶುರುವಾಗಿದೆ. ಆ ಒಂದು ಉಂಗುರ ಗಾಯತ್ರಿ ದೇವಿ ಅನ್ನೋ ಹೆಸರು ಭಾರ್ಗವಿಯಿಂದ ಬಂದಿದ್ದೆ ತಡ ಜೆ.ಪಿ. ಪಾಟೀಲ್ಗೆ ನಡುಕು ಶುರುವಾಗತ್ತೆ. ಈ ಭಾರ್ಗವಿಗೆ ಏನಾದ್ರೂ ಗಾಯತ್ರಿ ದೇವಿ ವಿಷಯ ಗೊತ್ತಿರಬಹುದಾ ಅಂತ. ಆದ್ರೆ
ಅವಳು ಗೊತ್ತಾದ್ರೂ ಪ್ರಯೋಜನ ಏನಿದೆ? ಗಾಯತ್ರಿ ದೇವಿ ಸತ್ತು ಹೋಗಿದಾಳಲ್ಲ, ಸತ್ತಿರೋಳ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಅಂತ ಹೇಳಿ ಧೈರ್ಯವಾಗಿದ್ದಾರೆ ಜಿ ಬಿ ಪಾಟೀಲ್. ಇಲ್ಲಿ ಗಾಯತ್ರಿ ದೇವಿಯನ್ನ ಹುಡುಕ್ತಿರೋದು ಜಸ್ಟ್ ಭಾರ್ಗವಿ ಮಾತ್ರನೇ ಅಲ್ಲ, ಬೃಂದ ಕೂಡ. ಇಲ್ಲಿ ಬೃಂದಾಗೂ ಕೂಡ ಗಾಯತ್ರಿ ದೇವಿ ಯಾರು ಅನ್ನೋ ವಿಷಯ ಗೊತ್ತಾಗಿದೆ. ಜಿ ಪಿ ಫಸ್ಟ್ ವೈಫ್ ಅನ್ನೋ ವಿಷಯ ಗೊತ್ತಾಗಿದೆ. ಆಕೆ ಇನ್ನೂ ಸತ್ತಿಲ್ಲ ಅನ್ನೋ ವಿಷಯ ಕೂಡ ಗೊತ್ತಾಗಿದೆ. ಹಾಗಾಗಿ ತನ್ನ ಗಂಡನ ತಾಯಿಯನ್ನ ಹುಡುಕಿ ತರಲೇಬೇಕು, ತನ್ನ ಗಂಡನ ಪ್ರೀತಿಯನ್ನ ಗಳಿಸ್ಕೊಳ್ಳೇಬೇಕು ಅಂತ ಬೃಂದ ತೀರ್ಮಾನ ಮಾಡ್ಕೊಂಡಿದ್ದಾಳೆ. ಆದ್ರೆ ಇಲ್ಲಿ ಚರಣ್ ಕೂಡ ತಾನು ಜಿ ಪಿ ಪಾಟೀಲ್ ಫಸ್ಟ್ ವೈಫ್ ಮಗ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ನನ್ನನ್ನ ಸಾಕಿದ್ದಾರೆ, ನನ್ನನ್ನ ಎಲ್ಲೋ ಇರೋನ್ನ ಒಂದು ಬದುಕು ಕೊಟ್ಟಿದ್ದಾರೆ, ಬದುಕು ಕಟ್ಕೊಟ್ಟಿದ್ದಾರೆ, ಒಂದು ಮಗನ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿ ಜಿ ಪಿ ಪಾಟೀಲ್ ಹಾಗೆ ನಿರ್ಮಲಾ ಪಾಟೀಲ್ ಅವ್ರನ್ನ ಒಂದು ಹಂತದಲ್ಲಿಟ್ಟು ನಿಜಕ್ಕೂ ಗೌರವಿಸ್ತಿದ್ದಾರೆ. ಇಲ್ಲಿ ಬೃಂದ ಸತ್ಯ ಹೇಳೋಕೆ ಹೋದ್ರು ಆ ಸತ್ಯವನ್ನ ಒಪ್ಕೋತಿಲ್ಲ ಚರಣ್. ಜಿ ಪಿನೇ ನಿನ್ನ ತಂದೆ, ನೀನು ಅವರ ಮೊದಲನೇ ಹೆಂಡತಿ ಮಗ ಅಂತ ಹೇಳ್ತಿದ್ದಾಳೆ ಬೃಂದ. ಆದ್ರೆ ನನ್ನಪ್ಪ ಫಸ್ಟ್ ವೈಫ್ ಇಟ್ಕೊಂಡು ನಿರ್ಮಲಾ ಅಮ್ಮಂಗೆ ಮೋಸ ಮಾಡೋರಲ್ಲ ಅಂತಾನೆ ಚರಣ್ ಹೇಳ್ತಿದ್ದಾರೆ. ಆದ್ರೆ ತುಂಬಾನೇ ನಂಬಿಕೆ ಇದೆ ಬೃಂದಾಗೆ. ಖಂಡಿತ ಈಗ ಬೀಜ ಬಿತ್ತಿದ್ದೀನಿ, ಅದು ಗಿಡ ಆಗಿ ಮರ ಹಾಗೆ ಆಗತ್ತೆ ಚರಣ್ನಲ್ಲಿ. ಅಷ್ಟರಲ್ಲಿ ನಾನು ಅವ್ರ ಅಮ್ಮನ ತಂದು ನಿಲ್ಲಿಸಿ ಅವನ ಪ್ರೀತಿಯನ್ನ ಪಡ್ಕೋತೀನಿ ಅಂತ ಹೇಳಿ ಇಲ್ಲಿ ಬೃಂದ ಅನ್ಕೋತಾಳ. ಅತ್ತ ಕಡೆ ಭಾರ್ಗವಿ ಕೂಡ ಸರ್ವಸನ್ನದ್ಧಳಾಗಿದ್ದಾಳೆ. ಗಂಗಾ ಕಥೆಯನ್ನ ಮುಗಿಸಿ ಗಾಯತ್ರಿ ದೇವಿಯನ್ನ ಹುಡುಕಿ ಕರ್ಕೊಂಡು ಬರುವುದಕ್ಕೆ. ಇದು ಎಲ್ಲದರ ನಡುವೆ ಶಕುಂತಲ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ಹೇಳಿ ನಿರ್ಮಲಾ ಪಾಟೀಲ್ ಅವ್ರ ಹತ್ರ ಹೇಳ್ತಾರೆ. ಆಗ ನಿರ್ಮಲಾ ಪಾಟೀಲ್ ಅವರು ಸರಿ ಆಯ್ತು ಅಂತ ಹೇಳಿದ್ದೆ. ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ಕೊಂಡು ಕೂತಿರ್ಬೇಕಿದ್ರೆ, ಭಾರ್ಗವಿ ಊಟ ಬಡಿಸ್ಬೇಕಿದ್ರೆ ಆ ಜವಾಬ್ದಾರಿಯನ್ನ ಭಾರ್ಗವಿ ಕೈಗೆ ಒಪ್ಪಿಸ್ತಾರೆ. ಅತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗ್ಬೇಕು ಮನೆಯಲ್ಲಿ ಅಂತ ಹೇಳಿದ್ದಾರೆ. ನೀನು ಆ ಒಂದು ಜವಾಬ್ದಾರಿಯನ್ನ ತಗೋ ಅಂತ ಹೇಳ್ತಾರೆ. ಈ ಕಡೆ ಜಿ ಪಿ ಪಾಟೀಲ್ ಕೂಡ ಹೌದು ನೋಡೋಣ ಈ ಜವಾಬ್ದಾರಿಯನ್ನ ಹೇಗೆ ನಿರ್ವಹಿಸ್ತೀಯಾ ನೀನು ಅಂತ ಹೇಳಿದಾಗ, ಖಂಡಿತ ಈ ಜವಾಬ್ದಾರಿಯನ್ನ ನಾನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀನಿ ಅಂತ ಹೇಳಿ ಭಾರ್ಗವಿ ಕೂಡ ಅದನ್ನ ಒಪ್ಕೋತಾರೆ. ಅರ್ಜುನ್ಗೆ ತುಂಬಾ ಖುಷಿ ಆಗುತ್ತೆ, ಬಿಕಾಸ್ ಸುಸಿ ಅಂತ ಸ್ವೀಕರಿಸಿ ಜವಾಬ್ದಾರಿಯನ್ನ ಕೊಟ್ರಲ್ಲ ಅಂತ. ಈ ಕಡೆ ಭಾರ್ಗವಿಗೂ ಕೂಡ ಖುಷಿ ಆಗತ್ತೆ ಪೂಜಾ ಜವಾಬ್ದಾರಿಯನ್ನ ತಗೊಂಡಿದ್ದು. ಬಟ್ ಅಲ್ಲಿ ಪೂಜೆ ಜವಾಬ್ದಾರಿಯನ್ನ ತಗೋತಾಳೆ. ಮತ್ತೊಂದು ಕಡೆ ಅವಳಿಗೆ ಅರ್ಜೆಂಟ್ ಮೆಸೇಜ್ ಬರುತ್ತೆ. ಹತ್ತು ಕಡೆ ಅರ್ಜೆಂಟ್ ಸೀಕ್ರೆಟ್ ಆಪರೇಷನ್ಗೆ ಭಾರ್ಗವಿ ಹೋಗ್ಬೇಕಾಗಿದೆ. ಏನಪ್ಪಾ ಮಾಡುದು? ಈ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಆ ಕಡೆ ಸೀಕ್ರೆಟ್ ಆಪರೇಷನ್. ಹಾಗಾಗಿ ಭಾರ್ಗವಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂಜೆಗೆ ಎಲ್ಲಾ ರೀತಿ ತಯಾರಿ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಈ ಕಡೆ ಪೂಜೆ ನಡೆಯುತ್ತಾ ಇದೆ. ಪುರೋಹಿತರು ಕೂಡ ಬಂದಿದ್ದಾರೆ. ಜಿ ಪಿ ಪಾಟೀಲ್, ನಿರ್ಮಲಾ ಪಾಟೀಲ್ ಇಬ್ರು ಕೂಡ ಹಸಿಮಣೆ ಮೇಲೆ ಕೂತಿದ್ದಾರೆ, ಪೂಜೆಯನ್ನ ನೆರವೇರಿಸಿದ್ದಾರೆ. ಕೂತು ಅದರ ನಡುವೆ ಇಲ್ಲಿ ಪ್ರಸಾದ ತರಬೇಕಾಗಿದೆ. ಪುರೋಹಿತರು ಪ್ರಸಾದ ತೆಗೆದುಕೊಂಡು ಬನ್ನಿ ಅಂದಾಗ ಇಲ್ಲಿ ಬೃಂದಾನ ಕಳಿಸ್ತಾರೆ, ಹೋಗ್ಬಿಟ್ಟು ಭಾರ್ಗವಿ ಹತ್ರ ಪ್ರಸಾದ ತೆಗೆದುಕೊಂಡು ಬಾ ಅಂತ. ಅಲ್ಲಿಗೆ ಪ್ರಸಾದ ತರಲಿಕ್ಕೆ ಅಂತ ಬೃಂದ ಹೋದಾಗ ಅಲ್ಲಿ ಪ್ರಸಾದನೂ ಕಾಣಿಸ್ತಿಲ್ಲ, ಭಾರ್ಗವಿನೂ ಕಾಣಿಸ್ತಿಲ್ಲ. ಏನಿದು ಪ್ರಸಾದ ಭಾರ್ಗವಿ ಎರಡೂ ಕೂಡ ಕಾಣಿಸ್ತಿಲ್ವಲ್ಲ ಅಂತ ಬೃಂದ ಅನ್ಕೊಂಡಿದ್ದೆ. ಹೊರಗಡೆ ಬರ್ತಾಳೆ, ಅಲ್ಲಿ ಪ್ರಸಾದನೂ ಇಲ್ಲ, ಭಾರ್ಗವಿ ಕೂಡ ಇಲ್ಲ ಅಂತ ಹೇಳ್ತಾರೆ. ಜಿ ಪಿ ಮತ್ತೆ ಅರ್ಜುನ್, ನಿರ್ಮಲಾ ಎಲ್ರಿಗೂ ಕೂಡ ಶಾಕ್ ಆಗ್ತದೆ. ಹಾಗಿದ್ರೆ ಅಲ್ಲಿ ಕಾಳಿ ಅವತಾರವನ್ನ ತಾಳಿ ಗಂಗಾ ಕಥೆಯನ್ನ ಮುಗಿಸುವುದಕ್ಕೆ ಭಾರ್ಗವಿ ಹೊರಟಿದ್ದಾರೆ. ಇತ್ತ ಕಡೆ ಪೂಜೆ ನಿಂತು ಹೋಗಿದೆ. ಹಾಗಿದ್ರೆ ಪೂಜೆ ನಡೆಯತ್ತಾ? ಗಾಯತ್ರಿ ದೇವಿ ಅದಿ ಪೂಜೆಯ ದಿನ ಜಿ ಪಿ ಪಾಟೀಲ್ ಮುಂದೆ ಬಂದು ನಿಂತ್ಕೋತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.